ಏನ್ ಕಡ್ದೆ ನೀನು? ಸಾಕ್ಬೇಕಾಗ್ಲಿಕ್ಕೆ ನೀನು ಏನು ಮಾಡಿದೆ? ಏನು ಮಾಡಿದೆ? ನೀನು ಹಿಡಿದೇ ಅಲ್ವಾ? ಬಿಟ್ಟಾಗ ಸಾಕಬೇಕು ಅಂತ ನನಗೆ ನಾನು ಹೇಳಿಕೊಂಡದ್ದು. ಓ ಹನುಮಂತ, ನನ್ನ ಹೆಸರನ್ನು ಅಷ್ಟೊಂದು ಸರಿಯಾಗಿ ಹೇಳುವವ ನೀ ಯಾರಪ್ಪ? ನಾನು ಸುರಮುನಿ ನಾರದ. ಸರ್ವ ಅಪರಾಧವನ್ನು ಮನ್ನಿಸಿ ಸ್ವಾಮಿ. ತಪೋಭಂಗವಾಯ್ತಲ್ಲ ಎನ್ನುವ ಉದ್ದೇಶದಿಂದ ಕುಪಿತನಾಗಿರುವಂತಹ ನನಗೆ ಅಂಧತ್ವ ಒಂದು ಪ್ರಾಪ್ತಿಯಾಗಿ ಹೋಯಿತು. ನಿಮ್ಮನ್ನು ಗುರುತಿಸಲಾರದೆ ಹೊಡೆಯಲಿಕ್ಕೆ ಮುಂದಾಗಿಬಿಟ್ಟು ನನ್ನ ಅಪರಾಧವನ್ನು ಮನ್ನಿಸ್ತೀರ. ಇದು ಅಪರಾಧ ಅಲ್ಲ. ಹಾಗಾದ್ರೆ ಒಂದು ಮಾತನ್ನು ಕೇಳಿ. ಏನು? ಹರಿದಾಸರಲ್ಲಿ ಹೌದು, ನಾನು ರಾಮದಾಸ. ನಿಜ. ಶ್ರೀರಾಮನನ್ನ ಕಾಣಬೇಕೆನ್ನುವಂತಹ ನನ್ನ ಉದ್ದೇಶವನ್ನ ಹಾಳು ಮಾಡಿದ್ರಲ್ಲ, ಇದು ನ್ಯಾಯವೇ ಹೇಳಿ? ಇದು ಸರಿಯೇ? ಸರಿ ಉಂಟು, ಈಗ ಮಾಡುವುದ ಕಾರಣವೂ ಉಂಟು. ಸರಿಯಾ? ಹೌದು. ಏನ್ ಹೇಳದಲ್ಲ? ಶತ್ರುಘ್ನ ಲಕ್ಷ್ಮಣರಿಂದ ಕೂಡಿರುವ ಸಭೆಯ ನೋಡಿ ಶತ್ರುಘ್ನ ಲಕ್ಷ್ಮಣರಿಂದ ಕೂಡಿರುವ ಸಭೆಯ ನೋಡಿ ನೀನಿಲ್ಲದಿಗ ವಿಚಾರ ನೀನಿಲ್ಲದಿಗ ವಿಚಾರ ಕೇಳಲಾಗ ಸನ್ಮಾನಿಸಲು ರಾಮಾವತಾರವಂಗಿಸಿ ಸಾನುರಾಗಲಿ ಬೇರುವ ವೇಳೆಯಳು ಸಾನುರಾಗಲಿ ಬರುವ ವೇಳೆಯಳು ದ್ವಾಪರದಿ ದರ್ಶನವ ನೀವೆರೆಯುತ್ತ ಭಕ್ತಿಯೊಡೆನ್ನ ಧ್ಯಾನದಿಂದಿಯನವನ ನೀನೆ ಹೋಗಿಯೇ ಕರೆದು ತಾರೆನರು ತೊರೆದಯೋ ನಾ ಬಂದೆ ನೀನೆ ಹೋಗಿಯೇ ಕರೆದು ತಾರೆನರು ತೊರೆದಯೋ ನಾ ಬಂದೆ ಹೇಳಿದನು ಬಲವಾದ ಉದ್ದೇಶ ಉಂಟು. ನಿತ್ಯದ ಪದ್ಧತಿಯಂತೆ ಸತ್ಯಲೋಕವನ್ನ ಸೇರಿದೆ. ತಂದೆ ತಾಯಿಗಳನ್ನ ನೋಡಿ ಅವರ ಪಾದ ಕೊಂದಿಸಿ ಅವರಿಂದ ಆಶೀರ್ವಾದವನ್ನ ಪಡೆದು ಅಲ್ಲಿಂದ ಮುಂದುವರಿದಂತಹ ನಾನು ಲೋಕದ ತಂದೆ ತಾಯಿಗಳು ಎನ್ನುವ ಹಾಗೆ ಕರೆಸಿಕೊಂಡಂತಹ ಪಾರ್ವತಿ ಪರಮೇಶ್ವರರನ್ನ ನೋಡಿ ಅವರಿಂದಲೂ ಆಶೀರ್ವಾದವನ್ನ ಪಡೆದೆ. ನಮಸ್ಕಾರ. ಆಮೇಲೆ ವೈಕುಂಠಕ್ಕೆ ಹೋಗಬೇಕು ಅಂತ ಯೋಚನೆ ಮಾಡಿದೆ. ಏನುಂಟು?
ಅಲ್ಲವೇ? ಆದ್ರೆ ಭೂವೈಕುಂಠ ಉಂಟಲ್ಲ, ಭೂವೈಕುಂಠ ಅದೆಲ್ಲುಂಟು ಸ್ವಾಮಿ? ಅದು ಅಯೋಧ್ಯೆ. ಅಯೋಧ್ಯೆಗೆ ಹೋದ್ರು ಗುರುಗಳೇ. ಮಾಡಿರುವ ನಾಡಿನ ಮಣ್ಣನ್ನು ನೀವು ಮೆಟ್ಟಿದ್ದೀರಿ ಅಂತಾದ್ರೆ ಇದು ನನಗೆ ಮಹಾಪ್ರಸಾದ. ಇದನ್ನ ನನ್ನ ಮುಡಿಗೆ ತಾಗಿಸಿಕೊಂಡಿದ್ದೇನೆ. ಯಾಕೆ ಬಂದಿರೋ ಗುರುಗಳೇ? ತಿಳಿಯದೆಯೋ ನನ್ನ ಅಪರಾಧಗಳನ್ನು ಮಾಡಿದ್ದೆ ಹೌದು ಅಂತ ಆದ್ರೆ ಈ ಪ್ರಸಾದದಿಂದ ನನ್ನ ಪಾಪಗಳೆಲ್ಲ ಹೋಗಲ್ಪಡಲಿ ಎನ್ನುವ ಉದ್ದೇಶ ನನ್ನದ್ದು. ತಪ್ಪಾದಿದ್ದೆ. ಆಮೇಲೆ ಸಪ್ತ ದ್ವಾರಗಳನ್ನ ದಾಟುವುದರ ಮುಖೇನವಾಗಿ ಒಂದೊಂದೇ ದ್ವಾರವನ್ನ ದಾಟಿ ರಾಜಾಂಗಣವನ್ನು ಪ್ರವೇಶ ಮಾಡಿದೆ. ಮಹಾಭಾಗ್ಯ ಮಹಾಭಾಗ್ಯ. ರಾಜಾಂಗಣದಲ್ಲಿ ಎತ್ತರವಾದಂತಹ ಪೀಠದಲ್ಲಿ ಕುಳಿತಿರುವಂತಹ ಶ್ರೀರಾಮಚಂದ್ರನನ್ನು ನಾನು ಕಂಡೆ. ಶ್ರೀರಾಮಚಂದ್ರ ನನ್ನಡೆಯ ರಾಮನನ್ನು ನೀವು ಕಂಡಿದೆ. ನಮೋ ನಮಃ. ಅಲ್ಲ ನೀವು ಹಾರಿದ್ರ ನಾನು ಇಳಿಸಿದ್ನ? ನಾನು ಹಾರಿದ್ದಲ್ಲ, ನೀನು ಇಳಿತಿದ್ದಲ್ಲ, ಬೀಸಾಡಿದ್ದು ನನ್ನನ್ನು. ಯಾರು ಓದದ್ದದು? ನಿಮಗೇನಾಗುವುದಿಲ್ಲ. ಯಾಕೋ ಉಚ್ಚರಿಸುವ ನಾಮ ರಾಮನಾಮ. ಅದು ಸ್ವಂತ ನನ್ನ ರಾಮನನ್ನ ಕಂಡೆ. ಸುದ್ದಿಯೇ ಬೇಡ. ಹೌದಾ? ಅಲ್ಲಂತಾದ್ರೆ ನನ್ನ ಕಥೆ ಮುಂದುವರಿಸುವುದೇ. ರಾಮನನ್ನ ಕಂಡೆ. ಆ ರಾಮನ ಎಡ ಭಾಗದಲ್ಲಿ ಲೋಕಮಾತೆ, ರಾಮನ ಕಾಂತೆ ಸೀತಾಮಾತೆಯನ್ನು ನಾನು ನೋಡಿದೆ. ನಮ್ಮಮ್ಮ ಸೀತಾದೇವಿಯಲ್ಲಿ ಕಂಡಿರೋ ಪೂಜಾತೆ ಲೋಕಮಾತೆ ಶ್ರೀರಾಮನ ಕಾಂತೆ ಕಂಡ ನಿಮ್ಮನ್ನು ಸುಮ್ಮನೆ ಬಿಡ್ಲಿಕ್ಕೆ ಆಗ್ತಿದೆ ಗುರುಗಳೇ. ನೋಡುವುದಕ್ಕೆ ಆವಾಗಲೇ ಎತ್ತಿ ಬೀಸಾಡಿದೆ. ಇನ್ನು ಮುಂದೆತ್ತಿ ಎಲ್ಲಿ ಕಿರಿಯ ಕೆಳಗೆ ಎತ್ತಿದ್ರೆ ನಿಮ್ಮ ಸುದ್ದಿಯೇ ಬೇಡ. ನೀವು ವಾರ್ತಾವಾಹಕರು. ಆಗಾಗ ಲೋಕಕ್ಕೆ ವಾರ್ತೆಗಳನ್ನು ತಂದು ಅರುಹಬೇಕಾದದ್ದು ನಿಮಗೆ ನೀತಿ. ಆದ್ರಿಂದ ಸೀತಾಮಾತೆಯನ್ನ ಕಂಡೆ. ಆ ನಂತರ ಓಲಗದಲ್ಲಿ ಭರತ, ಶತ್ರುಘ್ನ, ಲಕ್ಷ್ಮಣ, ವಸಿಷ್ಠ, ಸುಮಂತ ಮೊದಲಾದವರೆಲ್ಲ ಕೂಡಿರುವಂತಹ ತುಂಬಿದ ಸಭೆಯನ್ನು ನಾನು ಕಂಡೆ. ಆನಂದ ರಾಮನ ಸಭೆ ಪುರಭೆಯಲ್ಲಿ ಹೇಗೆ ಕಳಾಹೀನವಾಗಿತ್ತು. ಒಂದು ದಿನವೂ ರಾಮನ ಸಭೆ ಕಳೆಗುತ್ತಿದ್ದನ್ನು ನಾನು ನೋಡ್ತಿದ್ದೆ ಗುರುಗಳೇ. ಪರೋಕ್ಷವಾಗಿ ಯಾರಿಂದಲೂ ಕೇಳಿ ತಿಳಿಯಲಿಲ್ಲ. ಹಾಗಾದ್ರೆ ನೀವು ಹೇಳಿದ್ದೀರಿ ಅಂತಾದ್ರೆ ಇದು ನಿವಾರ ಸತ್ಯ, ಅನುಮಾನವೇ ಇಲ್ಲ ಗುರುಗಳೇ. ನನ್ನ ಪ್ರಾಣವನ್ನಾದರೂ ಅರ್ಪಿಸ್ತೇನೆ. ಶ್ರೀರಾಮನ ಸಭೆ ಪುನಃ ಚೇತನಗೊಳ್ಳುವಲ್ಲಿ ನಾನೇನು ಮಾಡಲಿ? ಇದಕ್ಕೆ ಕಾರಣವೇನು ಅಂತ ರಾಮನಲ್ಲಿಯೇ ನಾನು ಕೇಳಿದೆ. ಏನು ಉತ್ತರ? ಅವ ಹೇಳಿದ್ದು ಹನುಮ ಎನ್ನುವ ಹಾಗೆ, ನೀನು ಎನ್ನುವ ಹಾಗೆ. ಕನಸು ಮನಸ್ಸಿನಲ್ಲಿಯೂ ಶ್ರೀರಾಮನಿಗೆ ಅಪಚಾರ ಮಾಡಿದವನಲ್ಲ. ನೀವಾದ್ರೂ ಕೇಳಬಹುದಿತ್ತಲ್ಲ, ಹನುಮಂತ ಏನ್ ತಪ್ಪು ಮಾಡಿದ್ದಾನೆ ಅಂತ ಕೇಳಬಹುದಿತ್ತಲ್ಲ. ಸುಮ್ಮನೆ ಬರ್ತೇನೆ ನಾನು. ಕೇಳಿದೆ, ಕಾರಣ ಬೇರೇನಲ್ಲ. ನನ್ನ ಎದುರಿಗೆ ಕುಳಿತು ಸದಾ ನನ್ನ ಭಜನೆಯನ್ನ ಮಾಡುವಂತಹ ಆ ಹನುಮನಿಲ್ಲದೆ ಇರುವುದೇ
ಕಾರಣ ಅಂತ ಹೇಳಿದ. ನನ್ನೊಡೆಯ ಕಾಮನಿಗೆ ನೆನಪುಂಟೆ. ಹೌದಪ್ಪ. ಮತ್ತೆ ಅಷ್ಟೇ ಅಲ್ಲ, ಆದಷ್ಟು ಬೇಗ ಮೇರು ಪರ್ವತದಲ್ಲಿ ತಪಸ್ಸನ್ನಾಚರಿಸುತ್ತಲೇ ಇದ್ದಾನೆ, ಕರೆದುಕೊಂಡು ಬಾ ಅಂತ ಹೇಳಿದ್ದಾನೆ. ತಡ ಮಾಡುದು ಬೇಡ, ಹೋಗುವ. ಬರ್ಲಿ ಬರ್ಲಿ. ಎಂತದ್ದು ರಥ ಬಂತು ಅಂತ ನಾನು ನೋಡಿದೆ. ನೀವಿರುವಾಗ ಮತ್ತೆ ರಥ ಯಾಕೆ ಸಿಕ್ಕರೆ? ಅಂತ ಹೇಳುದು ಗುರುಗಳೇ, ನಾವೆಷ್ಟು ವೇಗವಾಗಿ ಬಂದಿದ್ದೇವೆ ಗೊತ್ತುಂಟ ನಿಮಗೆ? ಎನ್ನ ತಂದೆಯಾಗಿರುವ ಮಂದಮಾರುತನ ಜೊತೆಗೆ ನುತಿಬಾರದ ರೀತಿ ಮಿತಿ ಮೀರಿ ಅತಿ ವೇಗದಿಂದ ನಾವು ಹೊರಟಿದ್ದೇವೆ. ಹೌದು. ಹಾಗಾದ್ರೆ ಇಲ್ಲಿ ನಿಲ್ಲುವುದಕ್ಕೇನು ಅದು ನನಗೆ ಒಂದು ಸಮಸ್ಯೆ ಆದದ್ದು. ಸಮಸ್ಯೆ ನಿಮಗದು ಆಗಿರಬಹುದು. ಅದು ಉತ್ತರಿಸ್ತೇನೆ ನಾನು. ಏನದು? ಇದನ್ನು ಕಂಡಾಗ ನಂದನವನ ನೆನಪಾಗುವುದು ನಮಗೆ. ಹೌದು ಗುರುಗಳೇ, ದೇವಲೋಕದ ನಂದನವನಿಗಿದ್ದಲು ಮಿಗಿಲೇನು ಬೈವನು. ಇದಕ್ಕೆ ಅಧಿಕಾರಿ ಯಾರು? ಜಲ ಏನು, ಬಲ ಏನು, ಹೆಸರೇನು, ಊಸರೇನು? ನೀನು ಕೇಳಿದ ಹಾಗೆ ಬಹಳ ಸುಂದರವಾದಂತವನ. ಹೌದು. ಹಾಗಾದ್ರೆ ಈ ಪ್ರದೇಶ ಎನ್ನುವಂಥದ್ದು ಇಲ್ಲಿದ್ದದ್ದಲ್ಲ, ಸಮುದ್ರದ ಆಳದಲ್ಲಿರುವಂತಹ ಕುಶಸ್ಥಳಿ ಎನ್ನುವಂತಹ ಪ್ರದೇಶವನ್ನ ಯಾದವರು ಮೇಲಕ್ಕೆತ್ತುವುದರ ಮುಖೇನವಾಗಿ ದ್ವಾರಕೆ ಎನ್ನುವ ಹಾಗೆ ನಾಮಕರಣವನ್ನ ಮಾಡಿದರು. ಸರಿ. ಆದ್ರೆ ಈ ನಾಡನ್ನಾಳುವಂತಹ ದೊರೆ ಸಾಮಾನ್ಯನವನಲ್ಲ, ಬಲರಾಮ.
ನಾನಲ್ವ ಅವ ನೀನಲ್ಲ. ಅವ ಬೇರೆ. ಗುರುಗಳೇ ಅಯ್ಯೋ. ನನ್ನೊಡೆಯ ರಾಮ ಒಂದು ದಿನ ಬಲವಂತ ಅಂತ ಹೇಳ್ಕೊಳ್ಳಿಲ್ಲ ಲೋಕಾವಲನ ಇಲ್ಲ. ಹಾಗಾದ್ರೆ ಈ ಊರಲ್ಲಿ ಹುಟ್ಟಿರುವ ಒಬ್ಬ ನೆನಪಿಲ್ಲ ತಾನು ಬಲಭದ್ರ ಬಲರಾಮ ಎಂದು ಹೇಳಿಕೊಳ್ತಾಳೆ. ಅವರ ಕೋಲ ಎಷ್ಟುಂಟು ನೋಡಲೇಬೇಕು. ಹಾಗಾಗಿ ಹೋಗಿ ಯಾರು ರಾಮ ಭಟ್ಟ ಬಂದಿದ್ದಾಳೆ. ನಾನು ಪರಾಕ್ರಮ ತೋರಿಸಲಿಕ್ಕೆ ನಾನು ಹೋಗುವುದಿಲ್ಲ. ನಾಲ್ಲಿ ಹೋಗುವುದಿಲ್ಲ. ಹೇಳುವುದಕ್ಕೂ ಕಾರಣ ಉಂಟು. ಏನು ಅವನಿಗೆ ಗುರುಗಳನ್ನೆಲ್ಲ ನೋಡಿದ್ರೆ ಭಕ್ತಿಯೇ ಇಲ್ವ ಅವನಿಗೆ? ಏನು ಹಾಗೆ ಮಾಡುವುದವ? ಅವನಿಗೆ ಕಾರಣ ನನ್ನಷ್ಟು ಬಲಾಢ್ಯರು ಇನ್ನೊಬ್ಬರಿಲ್ಲ, ಉಳಿದವರೆಲ್ಲ ಲೆಕ್ಕಕ್ಕಲ್ಲ ಅಂತ ಹೇಳು. ಹೌದಾ? ಹೌದೌದು. ಹಾಗಾಗಿ ಹೋಗುದು ಹೇಳುದು ಹೇಳ್ತೇನೆ ನಾನು. ಆದ್ರೆ ಅವ ಬರ್ತಾನೆ ಭರವಸೆ ನನಗಿಲ್ಲ. ಬರುವಾಗ ಏನ್ ಮಾಡ್ಬೇಕು? ನೀನೇ ಏನಾದ್ರೂ ಮಾಡ್ಬೇಕು. ಅಲ್ಲ ನೀವೇ ಹೇಳ್ಬೇಕು. ಇದು ಏನ್ ಮಾಡ್ಬೇಕು ಅಂತ ಒಂದು ಲಂಕೆ ಏನ್ ಮಾಡಿದ್ದೆ ನೋಡು. ಯಾವುದನ್ನ? ಅಶೋಕವನದಲ್ಲಿ. ಎಂತ ಮಾಡಿದೆ? ಇದು ವನ ಹಾಳು ಮಾಡುದು. ಎಂತ ಬುದ್ಧಿ ಗುರುಗಳೇ, ಬಲು ತೀಕ್ಷ್ಣವಾಗಿರುವಂತ ಬುದ್ಧಿ. ಮನೆ ಬುದ್ಧಿ ಅಲ್ಲ, ಒಂದು ಬುದ್ಧಿ ಹೇಳಿದ್ದು. ಅದನ್ನೇ ಹೇಳಿದ್ದು. ಅದ್ರ ಬೇಡ